ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದ ಎಸ್ಬಿಐ ಇಂಡಿಯಾ ಶಾಖೆಯಲ್ಲಿ ನಡೆದ ಚಿನ್ನಾಭರಣ ಕಳವು ಪ್ರಕರಣ ಮತ್ತು ಕಳುವಾದ ಆಭರಣಗಳು ಸಿಕ್ಕು ವರ್ಷವೇ ಕಳೆದು ಹೋಗಿದೆ. ಆದರೆ ದೇವರು ವರ ಕೊಟ್ಟರೂ ಪೂಜಾರಿ ಕೊಡ್ತಾ ಇಲ್ಲ ಅನ್ನೋ ರೀತಿ ಗ್ರಾಹಕರ ಸ್ಥಿತಿ ಆಗಿದೆ. ಅಡವಿಟ್ಟ ಬಂಗಾರ ಮರಳಿ ಕೊಡೋಕೆ ಬ್ಯಾಂಕ್ ಸಿಬ್ಬಂದಿ ವಿಳಂಬ ಮಾಡ್ತಾ ಇರೋದ್ರಿಂದ ಗ್ರಾಹಕರು ರೊಚ್ಚಿಗೆದ್ದಿದ್ದಾರೆ. ನ್ಯಾಮತಿ ಎಸ್ಬಿಐ ಬ್ಯಾಂಕ್ ದರೋಡೆ ಕೇಸ್ಗೆ ಟ್ವಿಸ್ಟ್. ಅಡವಿಟ್ಟ ಚಿನ್ನ ಮರಳಿ ಪಡೆಯಲು ಗ್ರಾಹಕರ ಒದ್ದಾಟ. ಅಕ್ಟೋಬರ್ 26, 2024 ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದಲ್ಲಿ ರಾತ್ರೋರಾತ್ರಿ ಎಸ್ಬಿಐ ಬ್ಯಾಂಕ್ನಲ್ಲಿ ನಡೆದ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು. ದೀಪಾವಳಿ ಹಬ್ಬದ ಮಂಪರಿನಲ್ಲಿದ್ದ ಜನರಿಗೆ ದೊಡ್ಡ ಶಾಕ್ ಎದುರಾಗಿತ್ತು. ಕದೀಮರು ಚಿನ್ನದ ಮೂಟೆಯನ್ನೇ ಹೊತ್ತೊಯ್ದಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಬಂಗಾರವನ್ನ ಅಡವಿಟ್ಟಿದ್ದವರಿಗೆ ನಡುಕ ಶುರುವಾಗಿತ್ತು. ನಂತರ ಕಳ್ಳರ ಬೇಟೆಗಿಳಿದ ಖಾಕಿ ಎಲ್ಲರನ್ನೂ ಬಂಧಿಸಿ ಬಂಗಾರವನ್ನು ರಿಕವರಿ ಮಾಡಿತು. ಅದೇ ಚಿನ್ನವನ್ನ ಮರಳಿ ಪಡೆಯಲು ಗ್ರಾಹಕರು ಹರಸಾಹಸ ಪಡುತ್ತಿದ್ದಾರೆ. ಸುಮಾರು 509 ಗ್ರಾಹಕರಿಗೆ ಸೇರಿದ್ದ 17.705 ಕೆಜಿ ಚಿನ್ನಾಭರಣ ಕಳವಾಗಿತ್ತು. ತನಿಖೆ ಮಾಡಿದ್ದ ಪೊಲೀಸರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ಸುಮಾರು 12.95 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ಪೊಲೀಸರು ವಶಪಡಿಸಿಕೊಂಡು ಕಾನೂನು ಪ್ರಕ್ರಿಯೆಗಳ ನಂತರ ಸುರಕ್ಷಿತವಾಗಿ ಬ್ಯಾಂಕಿಗೆ ಮರಳಿಸಿ ಹಸ್ತಾಂತರಿಸಿದ್ರು. ಆದರೆ ಪೊಲೀಸರು ತಮ್ಮ ಕರ್ತವ್ಯವನ್ನು ಯಶಸ್ವಿಯಾಗಿ ಮುಗಿಸಿ ಚಿನ್ನವನ್ನ ಬ್ಯಾಂಕ್ಗೆ ಒಪ್ಪಿಸಿದ ಮೇಲೂ ಗ್ರಾಹಕರ ಸಂಕಷ್ಟಗಳು ಇನ್ನೂ ತೀರಿಲ್ಲ. ಬ್ಯಾಂಕ್ ಸಿಬ್ಬಂದಿಯು ಕಾನೂನು ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳ ನೆಪ ಒಡ್ಡಿ ವಾರಸುದಾರರಿಗೆ ಆಭರಣಗಳನ್ನು ಮರಳಿ ನೀಡುವಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ. ಇದರಿಂದ ಸಿಡಿದದ್ದ ಗ್ರಾಹಕರು ಬ್ಯಾಂಕ್ಗೆ ಬೀಗ ಜಡಿದು ಪ್ರತಿಭಟಿಸಿದ್ದಾರೆ. ನಾವು ಎಸ್ಬಿಐ ಬ್ಯಾಂಕ್ ಶಾಖೆ ಒಳಗಡೆ 20 ತೊಲ ಬಂಗಾರ ಇಟ್ಟಿದ್ವಿ. ಇವರು ಇಲ್ಲಿ ತನಕ ಸತಾಯಿಸ್ಕೊಂತ ಬಂದರು. 1.5 ವರ್ಷ ಆಯ್ತು ಬಂಗಾರ ಸಿಕ್ಬಿಟ್ಟು. ಇಲ್ಲಿ ತನಕ ಸತಾಯಿಸ್ಕೊಂತ ಬಂದರು. ಬಂಗಾರ ಕೊಡದೆ ಕಾರಣಕ್ಕೆ ನಾವು ನಿನ್ನೆ ಬಂದ್ಬಿಟ್ಟು ಎಸ್ಬಿಐ ಬ್ಯಾಂಕ್ ಒಳಗಡೆ ಬೀಗ ಹಾಕ್ಕೊಂಡ್ವಿ. ಇವತ್ತು 2:30 ಅಷ್ಟೊತ್ತಿಗೆ ಮಾಜಿ ಶಾಸಕರಾದ ರೇಣುಕಾಚಾರ್ಯ ಅವರು ಬಂದರು. ರೇಣುಕಾಚಾರ್ಯ ಅವರು ಬಂದು ಮಧ್ಯಸ್ಥಿಕೆ ಮೇರೆಗೆ ಅವರು ನಮಗೆ ಶನಿವಾರ ತನಕ ಎಸ್ಬಿಐ ಸಿಬ್ಬಂದಿಗೆ ಗಡುವು ಕೊಟ್ಟಿದ್ದಾರೆ. ಶನಿವಾರ ಮಧ್ಯಾಹ್ನದೊಳಗಡೆ ಬಗೆಹರಿಸ್ತೇ ಹೋದಂದರೆ ನಾವು ಸೋಮವಾರ ಬೆಳಗ್ಗೆ DC SP ಸಮ್ಮುಖದಾಗೆ ಎಸ್ಬಿಐ ಬ್ಯಾಂಕಿಗೆ ಬೀಗ ಹಾಕೋ ಕೆಲಸ ಇದು ಕಂಟಿನ್ಯೂ ಆಗುತ್ತೆ. ಬಹುಪಾಲು ಗ್ರಾಹಕರು ರೈತರಾಗಿದ್ದು ತಮ್ಮ ದೈನಂದಿನ ಕೃಷಿ ಕೆಲಸಗಳನ್ನ ಬಿಟ್ಟು ಬ್ಯಾಂಕ್ನ ಬಳಿ ಬರುವಂತಾಗಿದೆ. ಇನ್ನು ಸ್ಥಳೀಯ ಶಾಸಕರು ಮತ್ತು ಬ್ಯಾಂಕಿನ ಹಿರಿಯ ಅಧಿಕಾರಿಗಳು ಹಲವು ಬಾರಿ ಸಭೆಗಳನ್ನ ನಡೆಸಿದ್ರು. ಸ್ಪಷ್ಟ ನಿರ್ಧಾರ ಕೈಗೊಳ್ಳದೆ ಸಮಸ್ಯೆಯನ್ನ ಪದೇ ಪದೇ ಮುಂದೂಡಿದ್ದಾರೆ. ಯಾವಾಗ ಗ್ರಾಹಕರ ಕಿಚ್ಚು ಹೆಚ್ಚಾಯಿತೋ ಮಾಜಿ ಸಚಿವ MP ರೇಣುಕಾಚಾರ್ಯ ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿದ್ದಾರೆ. ಸಮಸ್ಯೆ ಇತ್ಯರ್ಥ ಆಗದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಏನೇ ಉಗ್ರ ಹೋರಾಟ ಮಾಡಿದ್ರು ಬ್ಯಾಂಕ್ ಮ್ಯಾನೇಜರ್ ಸ್ಪಂದನೆ ಮಾಡ್ತಾ ಇಲ್ಲ. ಇಲ್ಲಿವರೆಗೂ ನಾವು ಭಾಳ ತಾಳ್ಮೆಯಿಂದ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಶನಿವಾರ ಅದರೊಳಗೆ ತೀರ್ಮಾನ ಆದರೆ ಆದಂಗೆ, ಇಲ್ಲ ಅಂದರೆ ಸೋಮವಾರ ಮುಂದಿನ ಕ್ರಮ ಉಗ್ರ ಹೋರಾಟ ಬೀಗ ಹಾಕಿ ಉಗ್ರ ಹೋರಾಟ ಮಾಡೋಕ್ಕೆ ನಾವು ಸದಾ ಸಿದ್ಧವಾಗಿದ್ದೇವೆ. ಒಟ್ಟಲ್ಲಿ ಬ್ಯಾಂಕ್ ಹಿರಿಯ ಅಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ರೈತರ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಚಿನ್ನಾಭರಣಗಳನ್ನು ಶೀಘ್ರವಾಗಿ ಹಸ್ತಾಂತರಿಸಿ ಸಮಸ್ಯೆಗೆ ಶಾಶ್ವತ ಮುಕ್ತಿ ಹಾಡಬೇಕಿದೆ. ಸಂಜಯ್, News 18 ದಾವಣಗೆರೆ.